కొందరు గులాములుగా ఉన్న 100 ఏళ్లు బ్రతకాలనుకుంటారు. ఇంకొందరు ఒక్కరోజు బ్రతికినా సుల్తాన్లా బ్రతికి చావాలనుకుంటారు. ఒకవేళ వీడి రోజు చస్తే నా మాటని నెరవేర్చే యోగ్యత వీడికి లేదనుకుని మర్చిపోతాను. కానీ వాడు ఉండే వరకు ఈ ముళ్ల ప్రపంచంలో నా ఆశను నెరవేర్చే సుల్తాన్గానే ఉండాలి. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಕೈಯಲ್ಲಿ ಸೆಡಿನ ಕಿಡಿಯಗರಿದೆ, ಕೊಲ್ಲಲು ಕೈಗಳು ಪರಿತಪ್ಪಿಸಿವೆ, ಯುದ್ಧಕ್ಕೆ ಕಾಯುತ್ತ ನರಳಿವೆ, ಕಾಲ ಕೂಡಿ ಬಂದಾಯ್ತು. ಆಕಾಶ ಮಿಂಚಿನ ಮಳೆ ತರುತ್ತಿದೆ, ಕಡಲಲೆಗಳು ಬೋರ್ಗರೆದಿವೆ, ಸಿಂಹ ನಡೆಯ ಸಿಂಗಾರಿ ಬಂದಳು ಸೆಡಿಯುತ್ತ ಬಂದಾಯ್ತು. ಹುಣ್ಣಿಮೆ ಬೆಳಕು ಚೆದುರಿ ಹೋಯ್ತು, ಕಳಿತ ಇವಳ ಕಣ್ಣ ನೋಡಿ, ದಿಕ್ಕು ದಿಕ್ಕಿಗೂ ದಿಗಿಲು ಬಂತು, ಇವಳ ಬೇಗ ರಭಸ ನೋಡಿ ಒಗರು ತುಂಬಿ ತುಳುಕಿದನು. ತುಂಬಾ ಜನಕ್ಕೆ ನನ್ ಕಂಡ್ರೆ ಭಯ, ಕೆಲವರು ನನ್ನ ಹೆಸರು ಕೇಳೇ ಭಯ ಬೀಳ್ತಾರೆ. ಅದು ಈ ಹೆಸರಿಗಿರೋ ತಾಕತ್ತು. ಬರೀ ಆನೆ ಅಲ್ಲ, ಬಿಳಿ ಆನೆ ಹಾಗಂತ ನಾನು ಹೇಳಲ್ಲ, ಜನ ಕರೀತಾರೆ. ಸಾವೇ ಎದುರುಗಡೆ ನಿಂತಿದೆ, ಭಯ ಆಗ್ತಾ ಇಲ್ವಾ? ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡ್ಕೊಂಡ್ರೆ ಭಯ ಪಡಲ್ಲ. ನೀನ್ ಯಾರೋ ನಾನು ಮಲಕಪಲ್ಲಿ ಉಳಿದ ಮೇಲೆ ಮುಂಡ್ರಿಗೆ ಭೀಮರಾಯ ಒಂದು ಬೇಲ್ ಕಲ್ಲು ಬೆಳ್ಳಿಗೆ ಕಡೆಗ ಉಂಗುರ ಜೊತೆ ಕಾಯಿಯನ್ನು ಗೆದ್ದಿದ್ದಾರೆ.